ಕಷ್ಟ ಆಗಲಿಕ್ಕೆ ನಮಗಂತೇಳಿ ಇಲ್ಲಿ ರೈತರು ಇನ್ನುಳಿದವರು ವಿರೋಧ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಸಲದ ಬಜೆಟ್ನಲ್ಲೇ ಈ ಬಗ್ಗೆ ಮಾತು ಕಡಿಮೆ ಇತ್ತು. ಈ ನಾವು ಹೆಚ್ಚು ಕೊಡ್ತೀವಿ ಮಾಡ್ತೀವಿ, ಗ್ರಾಹಕರಿಗೆ ಏನೋ ಅನುಕೂಲ ಮಾಡ್ತೀವಿ ಅಂತೇಳಿ. ಆದ್ರೆ ಈ ನಡುವೆ ಇದನ್ನು ಪಿಂಚಣಿ ಹೊರೆಯನ್ನು ನಮ್ಮ ಮೇಲೆ ಹಾಕಿದ್ರಿಂದಾಗೆ, ಈ ಗ್ರ್ಯಾಚ್ಯುಟಿ ಹೊರೆಯನ್ನು ನಮ್ಮ ಮೇಲೆ ಹಾಕಿದ್ರಿಂದಾಗೆ ಇನ್ನು ಮುಂಬರುವ ದಿನಗಳಲ್ಲಿ ಮಾರ್ಕೆಟಿಗೆ ಮತ್ತೆ ಇನ್ನಷ್ಟು ಬೆಲೆ ಏರ್ತದಿನ ಕಡಿಮೆ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದೇನೋ ಆಗಲಿ, ಒಂದೇನೋ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಗ್ಯಾರಂಟಿ, ಆದರೆ ಇದು ಆಗಬಾರ್ದಾಗಿತ್ತು, ಇದು ಆಗ್ಯದ. ಇದಕ್ಕೆ ಸಿದ್ದರಾಮಯ್ಯರಾಗಲಿ ಅದರ ವಿದ್ಯುತ್ ಮಿನಿಸ್ಟರ್ ನಮ್ಮ ಜಾರ್ಜ್ ಅವರಾಗಲಿ ಏನು ಕೊಡ್ತಾರೆ ಉತ್ತರ ನೋಡ್ಬೇಕಾಗಿದೆ. ಆಲ್ರೆಡಿ ಅವರ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಫ್ರೀದಾಗಿ ಕೊಡಲಿಕ್ಕೆ ಅವ್ರಿಗೆ ಒಂದಿಷ್ಟು ಮಾಡಬೇಕಾಗ್ತದೆ ಅಂತೇಳಿ. ಆದರೂ ಈ ಒಂದು ಎಕ್ಸ್ಟ್ರಾ ಹೊರೆ ಏನದಲ್ಲ, ಇದು ಮಾತ್ರ ಗ್ರಾಹಕರಿಗೆ ಕೊಳ್ಳುವವರಿಗೆ ಮಾತ್ರ ತೊಂದರೆಯನ್ನು ಕೊಡುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋಸ್ಟ್ ಪ್ರಾಬಬಲಿ ಇನ್ನೊಮ್ಮೆ ಮತ್ತೆ ವಿರೋಧ ಪಕ್ಷಗಳಿಂದ ಈ ಗ್ರಾಹಕರ ಸಲುವಾಗಿ, ಪಿಂಚಣಿದಾರರ ಈ ಹಣದ ಸಲುವಾಗಿ, ಹೊರೆ ಸಲುವಾಗಿ ಮತ್ತೊಮ್ಮೆ ಈ ರಾಜ್ಯದ ತುಂಬ ಸ್ಟ್ರೈಕ್ಗಳಿದ್ರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಅದೇನೋ ಆಗಲಿ, ಗ್ರಾಹಕರಿಗೆ ಮಾತ್ರ ಇದರಿಂದ ತೊಂದರೆ ಆಗೋದು ಮಾತ್ರ ಗ್ಯಾರಂಟಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಆದರೂ ಕಾಂಗ್ರೆಸ್ ಮೇಲೆ ಇನ್ನೂ ಜನರಿಗೆ ವಿಶ್ವಾಸ ಅಂತ ಅನ್ನಿಸ್ತದೆ. ನೋಡಿದ್ರೆ ಯಾವಾಗ ಏನು ಬರ್ತದೆ ಅಂತೇಳಿ ಬಂದಾಗ ನೋಡಿರಾಯ್ತು. ಆದರೆ ಇಷ್ಟು ಮಾತ್ರ ನಡೆದಿದ್ದ ಈಗಿನ ಡೆವಲಪ್ಮೆಂಟ್ ಅಂತ ಹೇಳ್ತದೆ. ಪಿಂಚಣಿ ಹೊರೆ ಅಥವಾ ಈ ಗ್ರ್ಯಾಚ್ಯುಟಿ ಏನೇನಿದ್ರು ಅವುಗಳ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಿಂತಲೂ ಆ ದುಡ್ಡನ್ನು ನಮ್ಮಿಂದ ಅಂದ್ರೆ ಜನಸಾಮಾನ್ಯರಿಂದ ಇಸಿದುಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿಕ್ಕತ್ತದ. ಇದು ಆದಷ್ಟು ತಪ್ಪಿಸಿದ್ರೆ ಒಳ್ಳೆಯದು. ಯಾಕಪ್ಪ ಅಂದ್ರೆ ಜನ ಮೊದಲೇ ಬೆಲೆ ತತ್ತರಿಸಿ ಹೋಗಿದ್ದಾರೆ, ಮತ್ತಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ನಿರ್ಧಾರ ಗ್ರಾಹಕರಿಗೆ ಮತ್ತು ಜನರಿಗೆ ತೊಂದರೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಹೇಳಿದೆ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆಲ್ಲರಿ ವಂದನೆಗಳು.